ಯಾಕೆ ಹೇಳ್ತೀನಿ ಈ ಮಾತನಂದರೆ, ಹಿಂದೆ 2008 ಒಂದು ಕಾಲ ಇತ್ತು, ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಶೇಕ್ ಹ್ಯಾಂಡ್ ಕೊಡೋದೇ ಒಂದು ಪುಣ್ಯ ಅಂತ ಭಾವಿಸ್ತಾ ಇದ್ರು. ಆದರೆ ಅದಾದ ಬಳಿಕ ನಿಮ್ಮ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಏನೆಲ್ಲ ಬದಲಾಯಿತು, ನಿಮ್ಮ ಮೇಲೆ ಬಂದಂಥ ಕೇಸ್ಗಳಿರ್ಬೋದು, ನಿಮ್ಮ ಮೇಲೆ ಬಂದಂಥ ಆರೋಪ ಇರ್ಬೋದು, ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನೋಡುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾಕೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಬರ್ತಾ ಇದ್ರು, ಅವ್ರು ನಿಮ್ಮ ದೂರವಾಣಿ ಕರೆನೂ ಸ್ವೀಕರಿಸ್ತಾ ಇಲ್ಲ, ನಿಮ್ಮ ಜೊತೆಗೆ ಒಂದು ಫೋಟೋ ಹೊಡ್ಸ್ಕೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು, ನಿಮ್ಮ ಜೊತೆಗೆ ಮಾತಾಡೋಕ್ಕೂ ಕೂಡ ಹೆದರ್ತಾ ಇತ್ತು. ಈ ಒಂದು ಅಂತರಕ್ಕೆ ಯಾರು ಕಾರಣ? ನೋಡಿ, ನಾನೊಂದು ವಿಷಯ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ವನವಾಸಕ್ಕೆ ಹೋದಾಗ ಅವರು ವನವಾಸನೇ ಅನುಭವಿಸಿದ್ರಷ್ಟೇ. ನಾವು ಸಾಮಾನ್ಯ ಮನುಷ್ಯರು. ಇವಾಗ ನಮಗೇನು ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಏನೇ ಕಷ್ಟ ಬಂದರೂ ಕೂಡ ಆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ತಪ್ಪಿಲ್ಲ, ನಾವೆಷ್ಟು ಅಂತೇಳಿ. ಹಾಗಾಗಿ ಆ ಭಗವಂತನ ನಾವು ಮುಂದೆ ಇಟ್ಕೊಂಡು ಯೋಚನೆ ಮಾಡಿದರೆ ನಾವು ತುಂಬ ಸಾಮಾನ್ಯ ಮನುಷ್ಯರು. ಅಲ್ಲ, ಶ್ರೀರಾಮಂಗೆ ಯಾಕೆ ಕಷ್ಟ ಬಂತು ಅಂತದಕ್ಕೆ ಕಾರಣರಾದವ್ರು ಯಾರು ಅಂತಲೂ ಕೂಡ ಗೊತ್ತಿದೆ. ಕೈಕೇಯಿಗೆ ಇವತ್ತಿಗೂ ಕೂಡ ಲೋಕ ಶಾಪ ಹಾಕುತ್ತೆ. ಜನಾರ್ದನ್ ರೆಡ್ಡಿ ಅವರಿಗೆ BJP ಒಳಗಿನವರೇ ಆ ರೀತಿಯಾದಂಥ ಶಾಪ ಕೊಟ್ರ ಅಂತ ನಾನು ವಿವರವಾಗಿ ಹೇಳೋದಕ್ಕಿಂತ ಕೂಡ ಒಂದೇ ಒಂದು ವಿಷಯ ಏನಂದರೆ, ಯಾರು ಏನು ಕಾರಣ ಅದೆಲ್ಲದನ್ನು ಕೂಡ ನಾವು ಮಾತಾಡೋದ್ರಿಂದ ಇನ್ನೂ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಮನೆಗೆ ಬಂದು ಸೇರಿಕೊಂಡಿದ್ದೇನೆ, ನೆಮ್ಮದಿಯಾಗಿದ್ದೇನೆ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ಮಾಡೋಣ. ಮುಂದೆ ಮತ್ತೆ ಒಂದು ವೈಭವ ಅನ್ನೋದೇನಿತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಅದನ್ನು ಪ್ರೂವ್ ಮಾಡಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಇವಾಗ ನನಗೇನು ಪಕ್ಷ ಜವಾಬ್ದಾರಿ ಕೊಡ್ತಾ ಇದೆ, ಆ ಕೆಲಸ ಮಾಡೋದ್ರ ಮೂಲಕ ನಾವು ಎಲ್ಲದನ್ನು ಮರೆಯೋಣ. ಈಗ ಅಮಿತ್ ಶಾ ಅವ್ರು ಕರೆದು ಮಾತಾಡಿದ್ರು ನಿಮ್ಮನ್ನು. ಹಿಂದೆ ನಾನು ಆಗಲೇ ಉಲ್ಲೇಖ ಮಾಡಿದೆ, ಅಮಿತ್ ಶಾ ಅವ್ರು ನಿಮ್ಮಿಂದ ವ್ಯತ್ಯಾಸ ಕಂಡುಕೊಂಡ್ರು ಅಂತ. ನಿಮ್ಮ ಮತ್ತು ಅಮಿತ್ ಶಾ ಅವರ ಭೇಟಿಗೆ ಕಾರಣ ಏನು? ಒಂದು ಮಾತು ಹರಿದಾಡ್ತಾ ಇದೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಅಮಿತ್ ಶಾ ಜೊತೆಗೆ ಕೂರಿಸಿ ಮಾತನಾಡೋದ್ರಲ್ಲಿ ಕುಮಾರಸ್ವಾಮಿ ಅವ್ರ ಪಾತ್ರ ಕೂಡ ಇದೆ ಅನ್ನುವಂಥ ಮಾತು ತುಂಬ ದಟ್ಟವಾಗಿರ್ತಾ ಇದೆ. ಇದರಲ್ಲಿ ಕುಮಾರಸ್ವಾಮಿ ಅವರ ರೋಲ್ ಏನು? ಜನಾರ್ದನ್ ರೆಡ್ಡಿ ಮತ್ತೆ ಮನೆಗೆ ವಾಪಸ್ ಆಗೋದ್ರಲ್ಲಿ ಅಥವಾ BJP ವಾಪಸ್ ಆಗೋದ್ರಲ್ಲಿ ಕುಮಾರಸ್ವಾಮಿ ರೋಲ್ ಇದೆಯಾ? ನೋಡಿ, ಆ ವಿಚಾರ ಏನೂ ಕೂಡ ಇಲ್ಲ. ನನಗೆ ನಮ್ಮ ಕರ್ನಾಟಕ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮನೆಗೆ ಬಂದಿದ್ದರು. ನಾನು ಡೆಲ್ಲಿಗೆ ಹೋಗೋದಕ್ಕಿಂತ ಒಂದು 10 ದಿವಸಗಳ ಮುಂಚೆ, ಆನೆಗೊಂದಿ ಉತ್ಸವಕ್ಕಿಂತ ಇನ್ನೂ ಮುಂಚಿತವಾಗಿ ಬಂದಿದ್ದರು. ಬಂದು ಅವರು ನನಗೆ ಆಹ್ವಾನ ನೀಡಿದರು, ತಾವು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷದ ಜೊತೆ ಅಲಯನ್ಸ್ ಅನ್ನೋದು ಬೇಡ. ಸೊ ಅದು ಯಾಕೆಂತಂದರೆ ಬೇರೆಯವ್ರ ಜೊತೆ ಅಲಯನ್ಸ್ ಅನ್ನೋದು ಬೇರೆ. ಜನಾರ್ದನ್ ರೆಡ್ಡಿ ಅಂದರೆ ಭಾರತೀಯ ಜನತಾ ಪಕ್ಷನೇ ಅಂತೇಳಿ ಎಲ್ಲರೂ ಭಾವಿಸ್ತಾ ಇದ್ದಾರೆ. ನೀವು ಸ್ವಂತ ಪಕ್ಷ ಮಾಡಿದರೂ ಕೂಡ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮವರೇ ಅನ್ನುವಂಥ ಭಾವನೆಯಲ್ಲಿ ಇದ್ದಾರೆ. ಹಾಗಾಗಿ ನೀವು ಪಕ್ಷಕ್ಕೆ ಬರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅಂಥೇಳಿ ನನ್ನ ಹತ್ರ ಮಾತಾಡಿದ್ರು. ಅವರು ಮಾತಾಡಿದಾಗ ನಾನು ಸಮಯ ಬಂದಾಗ ನಾನು ಹಿರಿಯರ ಜೊತೆ ನಾನು ಮಾತಾಡ್ತೀನಿ, ನೀವು ಬಂದು ನನ್ನ ಆಹ್ವಾನ ಮಾಡಿದ್ದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸಿ ಕಳಿಸಿದ್ದೆ. ನಾನು ಆ ನಂತರ ಇವತ್ತು ಕರ್ನಾಟಕ ರಾಜ್ಯ ಸಹಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಜೊತೆಯಲ್ಲಿ ಪೊಂಗುಲೇಟಿ ಸುಧಾಕರ್ ರೆಡ್ಡಿ ಅಂತೇಳಿ ಸುಮಾರು ನಮಗೆ ದೂರದ ಸಂಬಂಧಿಕರು ಕೂಡ 30 ವರ್ಷಗಳಿಂದ ಕೂಡ ಆಂಧ್ರ ರಾಜಕೀಯದಲ್ಲಿ ದೊಡ್ಡ ಹೆಸರಿರುವಂಥ ಒಬ್ಬ ನಾಯಕರು. ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರು. ಅವರು ನಮ್ಮ ರಾಜ್ಯದ ಸಹಪ್ರಭಾರಿಗಳು ಕೂಡ. ಇವತ್ತು ನಾನು ಆನೆಗೊಂದಿ ಉತ್ಸವದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಮಿತ್ ಶಾಜಿ ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ತಾವು ತಕ್ಷಣ ಬರಬೇಕು ಡೆಲ್ಲಿಗೆ ಅಂತೇಳಿ ಫೋನ್ ಮಾಡಿದರು. ಸೊ ನಾನು ನೇರವಾಗಿ ಡೆಲ್ಲಿಗೆ ಹೋಗಿ ಪಕ್ಷದಲ್ಲಿ ಅಮಿತ್ ಶಾಜಿ ಅವ್ರ ಜೊತೆಯಲ್ಲಿ ಮಾತಾಡಿದ ಮೇಲೆ ಬಂದು ನಾನು ಬೆಂಗಳೂರಲ್ಲಿ ಜಾಯಿನ್ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ರೈಟ್. ಇದ್ರ ಜೊತೆಗೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ರೋಲ್ ಏನು ಅಂತ ನೀವು ಯಾವತ್ತೂ ಕೂಡ ಯೋಚನೆ ಮಾಡ್ತೀರಾ. ಅಫ್ಕೋರ್ಸ್ ರೆಡ್ಡಿ ಅವರಿಗೆ ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ, ಅವರ ತಾಕತ್ತಿಗೆ ಸಮನಾದಂಥ ಕೆಲಸ ಕೊಟ್ಟರೆ ಅದು ಮಾಡ್ತೀನಿ ಅನ್ನುವಂಥ ಮಾತನ್ನು ಹಿಂದೆ ಕೂಡ ಹೇಳಿದ್ರಿ. ಅದು ಆಪರೇಷನ್ ಆದಂಥ ಸಂದರ್ಭದಲ್ಲಿ ಇರ್ಬೋದು, ಸರ್ಕಾರ ಇನ್ನೇನು ಬೀಳುತ್ತೆ ಅನ್ನುವಂಥ ಸಂದರ್ಭ ಇರ್ಬೋದು. ಈಗ ರೆಡ್ಡಿ ಅವ್ರ ರೋಲ್ ಏನಾಗಿದೆ? ಅಫ್ಕೋರ್ಸ್ ನೀವು ಪಕ್ಷಕ್ಕೆ ಕರ್ಕೊಂಬಂದ್ಮೇಲೆ ಸುಮ್ಮನೆ ಕರ್ಕೊಂಬರಲ್ಲ. ರೆಡ್ಡಿ ಅವ್ರನ್ನ ಸುಮ್ಮನೆ ಪಕ್ಷಕ್ಕೆ ಕರ್ಕೊಂಬಂದ್ರೆ ಅದು ಕೂಡ ಒಂದು ಎನರ್ಜಿ ವೇಸ್ಟ್ ಆದಂಗೆ. ಈಗ ರೆಡ್ಡಿ ಅವ್ರು ಯಾವ ಪಾತ್ರ ನಿರ್ವಹಿಸ್ತಾರೆ BJPಲಿ? ತಾವು ಕೇಳಿದ ಹಾಗೆ ನಾನು ಪಕ್ಷದಲ್ಲಿ ಬೆಂಗಳೂರು ಕಚೇರಿಯಲ್ಲಿ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದರು. ಅವರು ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬಂದಿರುವಂಥ ಈ ಸಂದರ್ಭದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದಂತಾಗಿದೆ ಅಂತೇಳಿ ಹೇಳಿದ್ದಾರೆ. ಸೊ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಅದೇ ಮಾತನ್ನು ಹೇಳಿರುವಂಥದ್ದು. ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಆ ಮಾತನ್ನು ಹೇಳಿದರು. ಸೊ ಹಾಗಾಗಿ ಒಂದು 5-6 ಪಾರ್ಲಿಮೆಂಟ್ಗಳಲ್ಲಿ ನಾನು ಮೊದಲಿಂದ ಕೂಡ ಜನಗಳ ಒಂದು ಪ್ರೀತಿ ನನ್ನ ಬಗ್ಗೆ ಏನಿದೆ ಅದು ಖಂಡಿತವಾಗ್ಲೂ ಕೂಡ ಪಕ್ಷದ ಗೆಲುವಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಪಕ್ಷಕ್ಕೂ ಇದೆ. ಸೊ ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಾನು ಡಿಸ್ಕಸ್ ಆಗಿದೆಯಾ? ನಿಮ್ಗೆ ಏನು ಸ್ವರೂಪ ಹೇಗಿರುತ್ತೆ, ಏನು ಜವಾಬ್ದಾರಿ ಸಂಘಟನೆಯಲ್ಲೇ ಇರ್ಬೋದು ಅಥವಾ ಮುಂದೆ ಸರ್ಕಾರದಲ್ಲೇ ಇರ್ಬೋದು? ಇವತ್ತು ತಾವು ನೋಡ್ತಾ ಇದ್ದೀರಾ, ಇವತ್ತು ನಾನು ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಅವ್ರ ಜೊತೆಯಲ್ಲಿ ನಾನು ನಾಮಿನೇಷನಲ್ಲಿ ಭಾಗಿಯಾಗಿದ್ದು, ಅದೇ ರೀತಿ ತುಮಕೂರಲ್ಲಿ ಸೋಮಣ್ಣ ಅವ್ರ ಜೊತೆಯಲ್ಲಿ
ನಾಡಿದ್ದು ಅಟೆಂಡ್ ಆಗ್ತಾ ಇದ್ದೇನೆ. ನಂತರ ಚಿತ್ರದುರ್ಗ. ಸೊ ಕೇವಲ ಕಲ್ಯಾಣ ಕರ್ನಾಟಕ ಅನ್ನೋದು ಅಲ್ಲದಾಗೆ ಚಿತ್ರದುರ್ಗ, ತುಮಕೂರು, ಬ್ಯಾಂಗ್ಳೂರು ಎಲ್ಲ ಕಡೆ ಕೂಡ ಎಲ್ಲಿ ಪಕ್ಷ ನನಗೆ ನಿರ್ದೇಶನ ನೀಡ್ತಾ ಇದ್ದೇನೋ ಅಲ್ಲಿ ನಾನು ಹೋಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇದ್ರ ಜೊತೆ